ಕನ್ನಡ ನಾಮಫಲಕ ಅಳವಡಿಕೆಗೆ 2 ವಾರಗಳ ಕಾಲಾವಕಾಶ ನೀಡಲಾಗಿದೆ. ಅಂದರೆ ಇನ್ನು 2 ವಾರ ಮುಂದಕ್ಕೆ ಹಾಕಲಾಗಿದೆ. ಸೊ ಕನ್ನಡ ನಾಮಫಲಕ ಅಳವಡಿಕೆಗೆ ಈಗ ಗಡುವು ವಿಸ್ತರಣೆ ಆಯಿತು. ಬೋರ್ಡ್ ಹಾಕಲು ಮತ್ತೆ 2 ವಾರ ಅವಕಾಶ ಇರುತ್ತೆ. ಟ್ವೀಟ್ ಮೂಲಕ ಡಿ.ಕೆ. ಶಿವಕುಮಾರ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ಸಮಯ ಬೇಕು ಅಂಥೇಳಿ ಈಗಾಗಲೇ ಮಾಲೀಕರಿಗೆ DCM ಸ್ಪಂದನೆ ನೀಡಿದ್ದಾರೆ. ಅಂದರೆ ಅಲ್ಲಿ ಯಾರೆಲ್ಲ ಹೋಟೆಲ್ ಮಾಲೀಕರು ಏನಿದ್ದಾರಲ್ಲ ಅವರು ಮನವಿಯನ್ನು ಮಾಡಿದರು, ಮತ್ತೆ ನಮಗೆ ಅವಕಾಶ ಕೊಡಬೇಕು ಅಂತೇಳಿ. ಸೊ ಹಾಗಾಗಿ 2 ವಾರಗಳ ಕಾಲ ಅವರಿಗೆ ಅವಕಾಶ ಇರುತ್ತೆ. ಸೊ ಈಗ ಎಕ್ಸ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ DCM ಡಿ.ಕೆ. ನಾಮಫಲಕ ಅಳವಡಿಕೆಗೆ ಹೆಚ್ಚಿನ ಕಾಲಾವಕಾಶ ನೀಡಬೇಕು ಅಂಥೇಳಿ ಮನವಿಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ 2 ವಾರಗಳ ಅವಕಾಶ ಇರುತ್ತೆ. ಈಗಾಗಲೇ ಒಂದು 70-80% ಆಗಿದೆ. ಉಳಿದಿರುವಂಥ ಕೆಲವೊಂದಿಷ್ಟು ಬೋರ್ಡ್ಗಳೇನಿದಾವಲ್ಲ ಅದು ಕಂಪಲ್ಸರಿ ಕಡ್ಡಾಯವಾಗಿ ಅದನ್ನು ಹಾಕಲೇಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಅಂತೂ ನಡೆಯುತ್ತೆ. ಸೊ ಕನ್ನಡ ನಾಮಫಲಕ ಅಳವಡಿಕೆಗೆ ಈಗ ಗಡುವು ವಿಸ್ತರಣೆ ಆಗಿದೆ. ಬೋರ್ಡ್ ಹಾಕಲು ಮತ್ತೆ 2 ವಾರಗಳ ಕಾಲ ಅವಕಾಶ ಇರುತ್ತೆ. ಸೊ ಟ್ವಿಟರ್ ಮುಖಾಂತರ ಡಿ.ಕೆ. ಶಿವಕುಮಾರ್ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಮಗೆ ಕಾಲಾವಕಾಶ ಬೇಕು ಅಂಥೇಳಿ ಈಗಾಗಲೇ ಮಾಲೀಕರು ಮನವಿಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮತ್ತೆ 2 ವಾರಗಳ ಕಾಲ ಅವರಿಗೆ ಅವಕಾಶ ಇರುತ್ತೆ. ಸೊ 2 ವಾರಗಳ ಒಳಗೆ ಕನ್ನಡ ನಾಮಫಲಕ ಅಳವಡಿಕೆ ಆಗಬೇಕು ಅಂಥೇಳಿ, ಜೊತೆಗೆ ಕಾನೂನನ್ನು ಪಾಲನೆ ಮಾಡಬೇಕು ಅಂತ DCM ಡಿ.ಕೆ. ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಅಂದರೆ ನಿನ್ನೆ ಕೊನೆ ದಿನ ಆಗಿತ್ತು. ಸೊ ಇವತ್ತಿನಿಂದ ಅದು ಕಾರ್ಯರೂಪಕ್ಕೆ ಬರಬೇಕಾಗಿತ್ತು. ಆದರೆ ಕೆಲವೊಂದಿಷ್ಟು ಭಾಗದಲ್ಲಿ, ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಇದುವರೆಗೂ ಕೂಡ ಚೇಂಜ್ ಆಗಿಲ್ಲ, ಬದಲಾವಣೆ ಮಾಡಲಾಗಿಲ್ಲ. ಸೊ ಹಾಗಾಗಿ ಚೇಂಜ್ ಮಾಡೋದಕ್ಕೆ ಮತ್ತೆ ಅವಕಾಶ ಇದೆ 2 ವಾರಗಳ ಕಾಲ. ಸೊ 2 ವಾರ ಟೈಮ್ ಇರೋದ ಹಿನ್ನೆಲೆಯಲ್ಲಿ, ಸಮಯ ಇದೆ, 10-15 ದಿನಗಳ ಕಾಲ ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಕನ್ನಡ ನಾಮಫಲಕವನ್ನು ಅಳವಡಿಸಿ ಕಾನೂನನ್ನು ಪಾಲನೆ ಮಾಡಬೇಕು ಅಂಥೇಳಿ ಟ್ವಿಟರ್ ಮುಖಾಂತರ ಅಂದರೆ ಎಕ್ಸ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ DCM ಡಿ.ಕೆ. ಶಿವಕುಮಾರ್. ಸೂಚನೆಯನ್ನು ಕೊಡಲಾಗಿದೆ. ಸೊ ಬೋರ್ಡ್ ಹಾಕಲು ಮತ್ತೆ ನಿಮಗೆ 2 ವಾರಗಳ ಕಾಲ ಅವಕಾಶ ಇರುತ್ತೆ. ಸೊ ಅಷ್ಟರೊಳಗಡೆ ಎಲ್ಲ ಕಡೆ ಅಂದರೆ ಈಗ ಆದಷ್ಟು ಬಹುತೇಕ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಚೇಂಜಸ್ ಆಗಿದೆ, ಕೆಲವೊಂದಿಷ್ಟು ಭಾಗದಲ್ಲಿ ಆಗಿಲ್ಲ. ಹಾಗಾಗಿ ಅದನ್ನು ಚೇಂಜ್ ಮಾಡಿಕೊಳ್ಳೋದಕ್ಕೆ ಮತ್ತೆ ಇದು ವಿಸ್ತರಣೆ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಇದನ್ನು ಕಾನೂನನ್ನು ಪಾಲಿಸಬೇಕು ಅಂಥೇಳಿ CM ಆಗಿರ್ಬೋದು ಅಥವಾ DCM ಆಗಿರ್ಬೋದು ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.